ಶಲ್ಯಪರ್ವ. ಕೃಪನು ಮಾರನೆಯ ದಿನ ದುರ್ಯೋಧನನು ಹೇಗಿರುವನೆಂದು ನೋಡಲು ಹೋದನು. ಅವನ ರಕ್ತ ಕಣ್ಣುಗಳನ್ನು ನೋಡಿದಾಗ ರಾಜನು ರಾತ್ರಿಯೆಲ್ಲ ನಿದ್ರೆಗೆಟ್ಟಿರುವನೆಂದು ಅರ್ಥವಾಯಿತು. ಸಹಾನುಭೂತಿ ಉಕ್ಕಿ ಬಂದು ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಸುಮ್ಮನೆ ಹಿಸುಕಿದನು. ನಂತರ ಅವನನ್ನು ಅನುಕಂಪದಿಂದ ನೋಡುತ್ತಾ ಕೃಪನು, ದುರ್ಯೋಧನ, ದುಃಖಿಸಬೇಡ. ನಿನ್ನನ್ನು ಪ್ರೀತಿಸುವ ಅಶ್ವತ್ಥಾಮನಿದ್ದಾನೆ, ನಾನಿದ್ದೇನೆ. ನೀನು ಬದುಕಿರಬೇಕೆಂದು ನಮ್ಮ ಅಪೇಕ್ಷೆ. ಕೊಲೆಯೇ ಮಾನವನ ಗುರಿ ಎನ್ನುವ ಕ್ಷತ್ರಿಯ ಧರ್ಮವೇ ವಿನಾಶಕಾರಿಯಾದದ್ದು. ಪ್ರಜಾಪಾಲನೆಯೇ ರಾಜನ ಕರ್ತವ್ಯ ಹೊರತು ಅವರನ್ನು ಸಾಯಿಸುವುದಲ್ಲ. ನನ್ನ ಮಾತನ್ನು ಕೇಳು. ದೊಡ್ಡ ಭರವಸೆಯೊಂದಿಗೆ ನೀನು ಯುದ್ಧವನ್ನು ಆರಂಭಿಸಿದೆ. ಆದರೆ ದುರದೃಷ್ಟವಶಾತ್ ಭೀಷ್ಮ, ದ್ರೋಣ, ರಾಧೇಯ, ಜಯದ್ರಥ ಎಲ್ಲರೂ ಒಬ್ಬೊಬ್ಬರಾಗಿ ಸೋತರು. ನಿನ್ನ ತಮ್ಮಂದಿರು, ಮಗ ಲಕ್ಷ್ಮಣಕುಮಾರನು ಸತ್ತನು. ನಿನ್ನ ಪ್ರೀತಿಸುವವರೆಲ್ಲರೂ ಹೋದ ಮೇಲೆ ಯುದ್ಧ ಮಾಡುವುದಾದರೂ ಏತಕ್ಕೆ? ಯಾರಿಗಾಗಿ? ಪರಮಾಪ್ತರಾದ ಬಂಧು ಮಿತ್ರರನ್ನೆಲ್ಲ ಕಳೆದುಕೊಂಡು ನಾವು ಬೆರಳೆಣಿಕೆಯಷ್ಟು ಜನರು ಮಾತ್ರ ಈಗ ಉಳಿದಿದ್ದೇವೆ. ಇಷ್ಟು ದಿನ ಇಷ್ಟು ಜನ ಯುದ್ಧ ಮಾಡಿದ ಮೇಲೆ ನಮಗೆ ಮನದಟ್ಟಾದದ್ದು ಅರ್ಜುನನನ್ನು ಜಯಿಸಲು ಸಾಧ್ಯವಿಲ್ಲ ಎಂದು. ಅವನೇ ಯಾವಾಗಲೂ ಜಯಶಾಲಿಯಾಗಿರುವನು. ಈಗಿನ ನಿನ್ನ ಸೈನ್ಯದ ಪರಿಸ್ಥಿತಿಯನ್ನು 18 ದಿನಗಳ ಹಿಂದಿನ ಪರಿಸ್ಥಿತಿಯೊಂದಿಗೆ ಹೋಲಿಸಿ ನೋಡು. ಅರ್ಜುನ ನಮ್ಮ ಕಡೆಯ ವೀರರನ್ನೆಲ್ಲ ಕೊಂದದ್ದು ಮಾತ್ರವಲ್ಲ, ಭೀಮ, ಸಾತ್ಯಕಿ, ದೃಷ್ಟದ್ಯುಮ್ನ, ಅಭಿಮನ್ಯು ಎಲ್ಲರೂ ಸೇರಿ ನಮ್ಮ ಸೈನ್ಯವನ್ನು ಹೇಗೆ ನಾಶ ಮಾಡಿರುವರು. ದುಶ್ಯಾಸನನನ್ನು ಕೊಂದಾಗ ನಾವೆಲ್ಲ ಅಲ್ಲಿಯೇ ಇದ್ದರೂ ಭೀಮನನ್ನು ತಡೆಯಲಾರದೆ ಹೋದೆವು. ಅದೇ ರೀತಿ ಜಯದ್ರಥನನ್ನೂ ನಾವು ರಕ್ಷಿಸಿಕೊಳ್ಳಲಾಗಲಿಲ್ಲ. ನಾವು ಜಯಿಸುವ ಸಂಭವವಿಲ್ಲ ಎಂಬುದು ನಿನಗೆ ಗೊತ್ತಾಗಲಿಲ್ಲವೇ? ಮನುಷ್ಯನು ಶಕ್ತಿವಂತನಾಗಿದ್ದಾಗ ಹೋರಾಡಬೇಕೆಂದು, ದುರ್ಬಲನಾಗಿದ್ದಾಗ ಶಾಂತಿಯೇ ಒಳಿತೆಂದು ವಿವೇಕಿಗಳು ಹೇಳಿರುವರು. ಆದ್ದರಿಂದ ಪಾಂಡವರೊಡನೆ ಸಂಧಿ ಮಾಡಿಕೊ. ಯುಧಿಷ್ಠಿರನು ಸಂತೋಷದಿಂದ ಒಪ್ಪುವನು. ಕೃಷ್ಣನು ಶಾಂತಿಯನ್ನೇ ಬಯಸುವವನು. ಪಾಂಡವರು ಕೃಷ್ಣನ ಮಾತನ್ನು ತೆಗೆದುಹಾಕುವುದಿಲ್ಲ. ದುರ್ಯೋಧನ, ದಯವಿಟ್ಟು ಈ ಸರ್ವನಾಶವನ್ನು ನಿಲ್ಲಿಸು ಎನ್ನುತ್ತಾ ಭಾವೋದ್ವೇಗದಿಂದ ಅಳುತ್ತಾ ಹಾಗೆಯೇ ಮೂರ್ಛೆ ಹೋದನು. ದುರ್ಯೋಧನನೊಬ್ಬನಾದರೂ ಉಳಿಯಲಿ ಎಂಬುದು ಅವನ ಆಸೆ. ತನ್ನ ಪ್ರೀತಿಯ ಕೃಪಾಚಾರ್ಯನ ಅವಸ್ಥೆಯನ್ನು ನೋಡಿದ ದುರ್ಯೋಧನನು ಪನ್ನೀರು ಚಿಮುಕಿಸಿ ಅವನಿಗೆ ಶ್ರೇಯೋಪಚಾರ ಮಾಡಿ ಎಬ್ಬಿಸಿದನು. ಹಾಗೆ ಭಾವುಕನಾಗಿ ಕಣ್ಣೀರು ಸುರಿಸುತ್ತಾ ಪ್ರೀತಿ ತುಂಬಿದ ಇನಿ ದನಿಯಲ್ಲಿ ದುರ್ಯೋಧನನು, ಆಚಾರ್ಯ, ನನ್ನ ಶ್ರೇಯೋಕಾಂಕ್ಷೆಯಾದ ನೀನು ಸರಿಯಾದುದನ್ನೇ ಹೇಳುತ್ತಿರುವೆ. ಯುದ್ಧಕ್ಕಿಂತ ಮೊದಲೇ ನೀನು ನನ್ನ ಪ್ರಯತ್ನವನ್ನು ತಪ್ಪಿಸಲೆತ್ನಿಸಿದೆ. ಆದರೆ ಯುದ್ಧವಾರಂಭವಾದ ಮೇಲೆ ಪ್ರಾಮಾಣಿಕವಾಗಿ ಜೀವದ ಹಂಗು ತೊರೆದು ಹೋರಾಡಿದೆ. ನೀನೇ ನನ್ನ ಮೊದಲ ಗುರು. ದ್ರೋಣರು ಬಂದದ್ದು ಆಮೇಲೆ. ನಾನು ಹುಟ್ಟಿದಾಗಿನಿಂದಲೂ ನಿನ್ನ ಜೊತೆಯಲ್ಲಿದ್ದೇನೆ. ಇದು ಮುಂದುವರಿಯುವುದು.